ಸ್ನೇಹಿತರೆ ಆದ್ಮೇಲೆ ನಮಸ್ತೆ, ನಿಮ್ಗೆಲ್ರಿಗೂ ಸ್ವಾಗತ. ರಾಯಚೂರು ಜಿಲ್ಲೆ ಕವಿತಾಳ ತಾಲೂಕು ಹಟ್ಟಿ ಗೋಲ್ಡ್ ಮೈನ್ಸ್ ಹತ್ರಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಎಸ್, ನಾನೀಗ ಹೋಗ್ತಾ ಇರೋದು ಹಟ್ಟಿ ಗೋಲ್ಡ್ ಮೈನ್ಸ್ ಅಲ್ಲ, ಹಟ್ಟಿ ಗೋಲ್ಡ್ ಮೈನ್ಸ್ಗೆಲ್ಲ ಸ್ನೇಹಿತರೆ. ಹಟ್ಟಿ ಗೋಲ್ಡ್ ಮೈನ್ಸ್ಗೆ ಹೋಗೋ ರಸ್ತೆ ಇದು, ನೀವು ನೋಡ್ತಾ ಇರೋದು ಇದು. ಇಲ್ಲಿ ಮುಂದೆ ಹೋದರೆ ನಿಮಗೆ ಹಟ್ಟಿ ಗೋಲ್ಡ್ ಮೈನ್ಸ್ ಬರುತ್ತೆ, ಇನ್ನೊಂದು 10 ಕಿಲೋಮೀಟ್ರ್ ಇದೆ. ಆದರೆ ನಾನು ಹೋಗ್ತಾ ಇರೋದು ನೋಡಿ ಇಲ್ಲಿಗೆ, ಗೆಜ್ಜಲಗಟ್ಟಿಗೆ ಹೋಗ್ತಿರೋದು. ಗೆಜ್ಜಲಗಟ್ಟಿಯಲ್ಲಿ ನಮ್ಮ ನಿಂಗರಾಜ್ ದೇಸಾಯಿ ಅವರು ಇದ್ದಾರೆ. ಅವರು ಹಳೆಯ ವಾಡೆಯ ಸಂಸ್ಥಾನಿಕರು ಮನೆ ತಂದವರು. ಅವ್ರ ಹತ್ರ ಒಂದು ಅದ್ಭುತವಾದ ಒಂದು ವಾಡೆ ಇದೆ ಮತ್ತು ವಾಡೆಯಲ್ಲಿ ಅಪರೂಪದ ಒಂದಷ್ಟು ಕಥೆಗಳಿದ್ದಾವೆ. ಹೋಗೋಣ, ಕೇಳೋಣ ವಾಡೆಯ ಕಥೆಗಳನ್ನು. ಕಲಾಮಾಧ್ಯಮದಲ್ಲಿ ಈಗಾಗಲೇ ನೀವು ಕರ್ನಾಟಕದ ಅನೇಕ ವಾಡೆಗಳ ಕಥೆ ಕೇಳಿದ್ದೀರಿ. ಮತ್ತೊಂದು ವಾಡೆಯ ಕಥೆಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೆಜ್ಜಲಗಟ್ಟಿ ವಾಡೆ ರಾಯಚೂರು ಜಿಲ್ಲೆಯಲ್ಲಿ ನಾವು ಮಾಡ್ತಿರೋ ಮೊಟ್ಟ ಮೊದಲನೇ ವಾಡೆ ಸ್ನೇಹಿತರೆ ಇದು. ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಹಟ್ಟಿ ಚಿನ್ನದ ಗಣಿ ರಸ್ತೆಯಲ್ಲಿರುವ ಗೆಜ್ಜಲಗಟ್ಟಿಗೆ. ವೆಲ್ಕಮ್ ಟು ರಾಯಚೂರು. ಸರ್, ವಾಡೆ ದಣಿಯವ್ರ ಮನೆ ಮುಂದೈತೆ ಸ್ನೇಹಿತರೆ. ಗೆಜ್ಜಲಘಟ್ಟ ಬಂತು ಸ್ನೇಹಿತರೆ. ನೋಡಿ ಇಲ್ಲಿ ಬಲಕ್ ತೊಳಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ. ವಾಡೆ ದೊಡ್ಡ ಅಗಸಿ ಬಾಗಿಲು ಎದುರಾಯ್ತು ನಮಗೆ. ವಾವ್, ಲುಕ್ಸ್ ಲೈಕ್ 200 years ಓಲ್ಡ್ ವಾಡೆ. ವಾವ್, ಇಟ್ಸ್ ಅ ಫ್ಯಾಂಟಾಸ್ಟಿಕ್ ವಾಡೆ ಸ್ನೇಹಿತರೆ. ನೀವು ನಮ್ಮಲ್ಲಿ ಚಚಡಿ ವಾಡೆ, ಇಟ್ಗಿ ವಾಡೆ, ಭಾಳ ವಾಡೆಗಳು ನೋಡಿದ್ದೀರಿ. ಕೆರಕಲ್ಮಟ್ಟಿ ವಾಡೆ ನೋಡಿದ್ದೀರಿ. ಇದು ಕೂಡ ಒಂದು ವಿಶೇಷವಾದ ವಾಡೆ. ವೆಹಿಕಲ್ ಒಳಗಡೆ ಹೋಗ್ಲಿ ನೋಡೋಣ ಒಂದ್ಸಲ. ನೋಡಿ, ಆ ಕಾಲದಲ್ಲಿ ಆನೆಗಳು ಹೋಗ್ತಾ ಇದ್ದು ಬಾಗಿಲಿದು. ಅಬ್ಬಾ ಸರ್, ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. 80 ವರ್ಷ ಆಗಲೇ. 80? ತಾತವ್ರ ಕಾಲಕ್ಕೆ ಕಟ್ಟಿರೋದು. ಅಂದರೆ ನಮ್ಮ ಫಾದರ್ ಕಾಲಕ್ಕೆ. ಅದೇ ಅಗಸಿ ಇದೆಯಲ್ಲ, ಅದು ಐ ಥಿಂಕ್ ಇಟ್ ಇಸ್ 150 years. ಅಗಸಿ ಏನು ಸರ್ ಅದು? ಅಗಸಿ ಅಂತಂದ್ರೆ ಗೇಟ್, ದ್ವಾರ ಬಾಗಿಲು. ಎಂಟ್ರೆನ್ಸ್ ಗೇಟ್. ಯಾವ ಮೊದಲು ಹಳೆ ಟೈಪ್ ಇತ್ತು ಅಂತ ಕಾಣುತ್ತೆ. ಅದನ್ನು ಇದು ಮಾಡಿದ್ದಾರೆ, ಕೆಡವಿ ಮತ್ತೆ ಹೊಸ್ದಾಗಿ ಮಾಡ್ತಿದ್ದಾರೆ. ಓ ಹೌದಾ? ಹಾಂ. ಎಷ್ಟು ವರ್ಷ ಹಳೆ ವಾಡೆ ಇದು? ನೋಡ್ರಿ ಅಲ್ಲಿ ಗರ್ಡರ್ಸ್, ಸ್ಟ್ರೈಟ್ ಗರ್ಡರ್ಸ್ ಇದೆ ಪುಟ್ ವಿತೌಟ್ ಎ ಜಾಯಿಂಟ್ ಗರ್ಡರ್ಸ್. ನೋಡ್ರಿ, ಸ್ಟೀಲ್ ಗರ್ಡರ್ಸ್. ಹೌದೇ ಬ್ರಾಟ್ ಇಟ್. ಟ್ರೈನ್ಗೆ ರಾಯಚೂರಿಗೆ ಬಂದಿರಬೇಕು, ಅಲ್ಲಿಂದ ಏನು ಎತ್ತಿನ ಗಾಡಿನಲ್ಲಿ ಬಂದಿದ್ದವ್ರೆ. ಅವಾಗ ಲಾರಿಯಲ್ಲಿದ್ದು ಇಲ್ಲ ನೋಡ್ರಿ. ದಿಸ್ ಟೀಕುಡ್ ಆ್ಯಕ್ಚುಲಿ. ಪ್ಯೂರ್ ಟೀಕುಡ್. ಟೀಕುಡ್ ಇದು ಫುಲ್ ಟೋಕ್. ಇದು ದಿಡ್ಡಿ ಬಾಲಿ ಅಂದರೆ ಇದು ಮುಚ್ಚಿಬಿಡೋರು. ಅಂಡರ್ಗ್ರೌಂಡ್ ಸ್ಟೋರೇಜ್ ಇದೆ ಇಲ್ಲಿ ಒಳಗೆ. ಓಹೋ, ಇಲ್ಲಿ ಒಳಗಡೆ ಅಲ್ಲೇನು ಇದೆ. ಯು ಕ್ಯಾನ್ ಸ್ಟೋರ್ ಗ್ರೈನ್ಸ್. ಓಕೆ. ನಮ್ಮ ಅತ್ತೆಯವ್ರದ್ದು ಅದು ಮನೆ. ಇದಾ ನಾವು ಕೊಟ್ಟಿರೋದು. ಅಲ್ಲಿದು ನೋಡ್ರಿ ಮೇಲೆ ಸ್ಟೋನ್. ಆ ಸ್ಟೋನ್ನಲ್ಲಿ ಇದು ಕೂಡ ಇದೆ. ಅಲ್ಲಿ ಶಾಲಮಾನ ಶಕ ಇದೆ. ಅಂದರೆ ಅವಾಗ ಇದಲ್ಲ, ಶಾಲಿಮಾನ ಶಕೆ. ಇದು ಕಲ್ಲು ಒಂದು ಎತ್ತಕ್ಕಾಗಲ್ಲ ನಮಗೆ. ಮತ್ತೆ ಹೇಗೆ ಎತ್ತಿಟ್ರೆ ಅವಾಗ? ಹೆಂಗೆ ಮಾಡಿದಾರೋ ಯಾರಿಗೆ ಗೊತ್ತು. ಅಲ್ಲಿ ಏನು ಹಾಕಿದ್ರೆ ಬೋರ್ಡ್ ಏನಿದೆ? ವೆಂಕಟರಾವ್ ಜಾಗೀರ್ದಾರ್ ಸನ್ ಆಫ್ ಅಂತಿದೆ. ಆಮೇಲೆ ಇಸ್ವಿ ಅಂದರೆ ಇದನ್ನು ಕಟ್ಸಿರೋದು. ಪ್ರಾಬಬ್ಲಿ ದಿಸ್ ವಾಸ್ ಓಲ್ಡ್ ಆ್ಯಂಡ್ ದೇ ಹ್ಯಾವ್ ರೀಕನ್ಸ್ಟ್ರಕ್ಟೆಡ್ ಇಟ್. ಬಿಕಾಸ್ ಐ ಆಮ್ 80, ಮೈ ಫಾದರ್ ಮೇ ಬಿ ಅನದರ್ 30 years, 110 or something. His father, that is Raja Venkatrao, he has built this. And this is probably 200-300 years old, sir. 300 ವರ್ಷದ? ಅಯ್ಯೋ, ಏನು ಅನ್ಕೊಂಡ್ರಿ ನೀವು ಅದನ್ನು? ನೋಡ್ರಿ ಆರ್ಟ್. ನೀವು ಇಷ್ಟೆಲ್ಲ ತೋರಿಸಿದಿರ. ನನ್ನ ಮದುವೆನಲ್ಲಿ ರೀಪೇಂಟ್ ಮಾಡಿದ್ದೆ. ಮದುವೆನಲ್ಲಿ? ಎಷ್ಟು? 50 ವರ್ಷದಿಂದ? ಅಲ್ಲಿದೆ ನೋಡ್ರಿ ಮದುವೆ ಮೇಲೆ. ಅಲ್ಲೇ ಪೇಂಟೆಡ್ ಬೈ, ಅಲ್ಲೇ ಡೇಟ್ ಇದೆ ನೋಡಿ ಸರ್. ಅಲ್ಲಿ ಹಿರೇಲಾಲ್ ಮಲ್ಕಾರಿ, ಫೇಮಸ್ ಪೇಂಟರ್ ರಾಯಚೂರಿಗೆ. ಅವನು ಆ್ಯಕ್ಚುಲಿ ರಾಘವೇಂದ್ರ ಸ್ವಾಮಿ ಮಠದ ಮೇಲೆ ಪವಾಡಗಳನ್ನ ಪೇಂಟ್ ಮಾಡೋದು ಅವನೇ. ದಿಸ್ ಒನ್ ಅಂದರೆ ನೋಡಿದ್ರೆ ಕೆಟ್ಟ ಕಣ್ಣು ಬೀಳ್ಬಾರ್ದು ಅಂತ. ಎಲ್ಲಿದೆ? ಅಲ್ಲಿದೆ ನೋಡ್ರಿ ಇಲ್ಲಿ. ಅದು ನಮ್ಮ ಇಂಡಿಯನ್ ಇದ್ರಾಗ ಅದೇ. ನೀವೆಲ್ಲ ನೋಡ್ತೀರಲ್ಲ, ಕೆಟ್ಟ ಕಣ್ಣು ಬೀಳ್ಬಾರ್ದಂತೆ, ಬಿದ್ದರೆ ಬಿದ್ದೋಗ್ಬಿಡುತ್ತಂತೆ. ಅದಕ್ಕೆ ಇವು ನೋಡ್ರಿ ಕಾರ್ವಿಂಗ್ಸ್. ನಾನು ಮದುವೆನಲ್ಲಿ ಪೇಂಟಿಂಗ್ ಮಾಡಿದ್ದೆ ಅದು ಇವೆಲ್ಲ. ಅದ್ರ 1967. 67. ನೀವು ಮದುವೆಗೆ 67ಅಲ್ಲಿ? ಅವು ಮೇಲೆ ಇವು ನೋಡ್ರಿ ಸರ್, ಅವು ಸರ ಅಲ್ಲಿಂದ ಮೇಲೆ ನೋಡಿಬೋದು ಸರ್. ಹೌದು ಸರ್. ಅದ್ರಲ್ಲಿ ಇದಿದೆ, ಏನು ಸತಿಪತಿ ಎಲ್ಲ ಇದೆ. ಅದು ಸೆಕ್ಸ್ ಸೀನ್ ಅದು. ಹೌದು, ಮಿಥುನ ಶಿಲ್ಪ, ಕಾಮಸೂತ್ರ ಅವೆಲ್ಲ ಎಲ್ಲ ಗುಡಿಗಳು ಇರುತ್ತೆ. ಸೀರೀಸ್ ಇದು ಕಲ್ಲು ಮಾಡಿದ್ದಾರೆ, ಇದು ಗಾರೆ ಇದು ಮಾಡಿದ್ದಾರೆ. ಹೌದು, ಒಳಗಡೆ ಮಣ್ಣು. ಎಂಟೈರ್ ಬಿಲ್ಡಿಂಗ್ ಇಸ್ ಮಡ್. ನೋ ಸಿಮೆಂಟ್. ನೋ ಸಿಮೆಂಟ್, ಬಟ್ ಸ್ಟಿಲ್ ಎಲ್ಲಿದೆ ಸಿಮೆಂಟ್? ಇದು ಗಾರೆ ನೋಡ್ರಿ ಇದು. ಆದ್ರೂ ಸ್ಟ್ರಾಂಗ್ ಆಗಿ ನಿಂತಿದೆ ನೋಡ್ರಿ ಇಲ್ಲಿ.
ಬರ್ರಿ ಈ ಕಡೆ ಬರ್ರಿ. 300 ವರ್ಷದ್ದು. ಹಾಂ, ದೇವ್ರೆ. ಎಲ್ಲ ಕೊಲ್ಯಾಪ್ಸ್ಡ್. ಅರ್ಧ ಮನೆ ಉಳಿದಿದೆ ಅಷ್ಟೇ. ಹೌದಾ? ಅಲ್ಲ, ಕಲ್ಲುಗಳು ನೋಡ್ರಿ ಹೆಂಗೆ ಜೋಡಿಸಿದಾರೆ ಅವರು. ಮಡ್ಡ ಮನೆ ಬಿತ್ತದು. ಎಷ್ಟು ಎಕರೆ ಇದು? ಅಯ್ಯೋ, ಮನೆನೇ ಇದೆ ಒಂದು 3-4 ಎಕರೆ. ಅಲ್ಲಿ ಮಾಳಿಗೆ ಮೇಲಿಂದ ಬಡೀರಿ, ನೋಡ್ತದೆ ಫೋಟೋ ಗೊತ್ತಾಗ್ತದೆ. ಬರ್ರಿ ಸರ್. 3 ಎಕರೆ ಮನೆ ಇದೆಯಾ? ಇದು ಹಳೆ ಸ್ಟ್ರಕ್ಚರೇ. ಬರ್ರಿ. ಎತ್ತಿನ ಮನೆ, ಬನ್ನಿ ಎತ್ತು ಕಟ್ಟಕ್ಕೆ. ಇದು ನಮ್ಮ ಫಾದರ್ ಮಾಡ್ಸಿರೋದು ವುಡ್ ವರ್ಕ್. ಇದು 24 ಎತ್ತು, 24 ಬುಲಕ್ಸ್ ಬರದೆ. ಒಂದು 50-100 ಎಮ್ಮೆ ಹಸು ಎಲ್ಲ ಈಗಿನ ಕಾಲದಲ್ಲಿ ಯಾರು ಸಾಕೋದು ಕಷ್ಟ. ಅದು ನಮ್ಮ ಫಾದರ್ ಕಾಲಕ್ಕೆ ರಿನೋವೇಟೆಡ್. ಏನು ಗುಡಿ ಅದು? ಈಶ್ವರ ಹನುಮಾನ್. ಮುಸ್ಲಿಂ ದೊರೆಗಳ ಹತ್ರ ಸಾಮಂತರಾಗಿದ್ರ? ಅಲ್ಲ, ಮತ್ತೆ ಇವರು ಹೈದರಾಬಾದ್ ನಿಜಾಮ್ ಪ್ರಾಂತ್ಯ ಅದು. ಎಂಟೈರ್ ರಾಯಚೂರು ಡಿಸ್ಟ್ರಿಕ್ಟ್ ಇಸ್ ನೈಜಾಮ್ಸ್. ಇದು ಇನ್ನೊಂದು ಬಾಗಿಲು ನೋಡ್ರಿ, ಇಲ್ಲಿ ಬರ್ರಿ. ಇದನ್ನ ಈ ಬಾಗಿಲು ನೋಡ್ರಿ ಸರ್, ಇದ್ರ ಮೇಲೆ ಗೊತ್ತಾಗುತ್ತೆ ಏಜ್. ಇದು ಪೇಂಟ್ ಮಾಡಿದ್ದೀವಿ, ಬಟ್ ಇಲ್ಲಿ ನೋಡ್ರಿ ಸರ್, ಯು ಕ್ಯಾನ್ ಸಿ ದ ಏಜ್. ವಾಟ್ ಇಸ್ ದ ಏಜ್ಡ್ ದಿಸ್ ಒನ್. ಎಷ್ಟು ಏಜ್ ಆಗಿರಬೇಕು. ಆಮೇಲೆ ಇವು ನೋಡ್ರಿ, ಸ್ಟೀಲ್ ಅವಾಗ ಹೆಂಗೆ ಮಾಡಿದ್ದಾರೆ ಜಾಯ್ನಿಂಗ್. ಸೀಡ್ಸ್ ವೈಟ್ ಹ್ಯಾಂಡ್ಸ್ ವೀಟನ್ ಎಲ್ಲ ವೈಟ್ ಹ್ಯಾಂಡ್ಸು ತಿಂದಿರೋದು. ತಿಂದು ಸುಮ್ಮನೆ ಅಲ್ಲಿ ಪೇಂಟ್ ಮಾಡೋದೊಂದು ಉಳಿದಿದೆ. ಇದವ್ರು ಇನ್ನು ತಿಂದಾಕ್ಬಿಡವು. ಹಾಂ, ಲಾಕ್. ಇದು ರಾಜರು ಕೂತ್ಕೊಳ್ಳೋ ಜಾಗ. ಇಲ್ಲಿ ದಿಸ್ ಈಸ್ ಈ ಸೀಟ್. ಇಲ್ಲಿ ಕೂತ್ಕೊತಾ ಇದ್ರು ನಮ್ಮ ಗ್ರೇಟ್ ಫಾದರ್. ಇಲ್ಲಿಂದ ನೋಡಿದ್ರೆ ಕಂಪ್ಲೀಟ್ ಗೊತ್ತಾಗುತ್ತೆ ನೋಡ್ರಿ, ಎಲ್ಲ ಯಾರು ಬರೋರು ಯಾರು ಹೋಗೋರು ಎಲ್ಲರಿಗೆ. ಇದೇನು? ಅದು ಮೊದಲಿಗೆ ರೊಕ್ಕಡ ತಿಜೋರಿ. ಹಾಂ. ಓ, ಬೀಗ ಇಲ್ಲಿ ಬೀಗ ತಡಿತೆ ಸ್ವಲ್ಪಡ್ಕ. ಇದು ಅವಾಗ ಮೊದಲ ಕಾಲಕ್ಕೆ ನೋಡ್ರಿ. ಏನು ನಾವು ಸಾಮಾನು ಇಟ್ಟೀನಿ. ಅವ್ರು ವಾಸ ಮಾಡೋ ಜಾಗ. ವಾಸ ಮಾಡೋದು ಅವಾಗ ಮೊದ್ಲ ಕಾಲಕ್ಕೆ ಇಲ್ಲಿ ಕುಂತು ನೋಡ್ತಿದ್ರಂತೆ. ಏನೋ ಫಂಕ್ಷನ್ ಆದ್ರೆ ಇಲ್ಲಿ ಕುಂತು ನೋಡೋದು. ಇದು ರಾಜರು ಕೂತು ನೋಡ್ತಾ ಇದ್ದ. ಹಾಂ, ಫಂಕ್ಷನ್ ಆದ್ರೆ ಇಲ್ಲೇ ನೋಡ್ಕೊಂತ ಕುಂದ್ರವ್ರು ಹೆಣ್ಮಕ್ಳು. ಹಾಂ, ಹೆಣ್ಮಕ್ಳು. ಗಂಡು ಮಕ್ಕಳಲ್ಲೇ ಫಂಕ್ಷನ್ ಆದ್ರೆ ಇಲ್ಲೇ ಕುಂತ್ಕೊಂಡು ನೋಡ್ಬೇಕು. ಓಕೆ ಸರ್. ಇದು ಆ ಕಡೆ ಹೋಗ್ಬಿಡ್ರಿ, ಶಿಂಕ್ ಆಗೈತ್ರಿ. ಇದು ಮನೆ ಒಳಗೆ ಮನೆ ಐತ್ರಿ. ಆ ಕಡೆ ಏನೋ ಸಾಮಾನು ಇಡಾಕ ಇದು ಶಿಂಕ್ ಆಯ್ತು. ಸೋರಿ ಶಿಂಕ್ ಆಗೈತಿ. ಹ್ಞೂ ರೀ. ಇದೆಲ್ಲ ಏನು? ನಮ್ಮ ಅದು ಕುಂದ್ರ ಬೈಲಿ ಅವ ಬರಕ. ಈಗ ಇದು ಮುಚ್ಚಿದ್ರೆ ಅವ ಹೋಗಲ್ಲ ಮನ್ಯಾಕ. ಗಾಳಿ ಈಗ ರಾತ್ರಿ ಟೈಮ್ನಾಗ ಕುರ್ಚಿ ಹಾಕೊಂಡು ಕುಂದಿರ್ತಾರ ಗಾಳಿಗೆ. ಸರ್, ಇದೇನು ಜಾಗ? ಇವು ಎತ್ತುಗಳು. ಇವು ಮೊದ್ಲು ಕಾಲಕ್ಕೆ ಕುದುರೆ ಕಟ್ತಿದ್ರಂತ. ಕುದುರೆ. ಹಾಂ, ಕುದುರೆ ಕಟ್ತಿದ್ರಂತ. ಇವೆಲ್ಲ ಮೊದ್ಲು ಕಾಲದಾಗ ಕುದುರೆ ಕಟ್ಟೋದು. ಅವ್ನು ನೀರಿನ ಡೋಣಿಗಳು, ನೀರು ಕುಡಿಯೋದು ಕುದುರೆಗಳು. ಹಾಂ, ಇವೆಲ್ಲ ದನ ಕಟ್ತಿದ್ರು ಅವೆಲ್ಲ. ಇದೆಲ್ಲ ಮನೆಯೇ? ಹಾಂ, ಮನೆಯೇ ರೀ. ಹಳೆವೆ? ಹಳೆ ಹೊಸದು ಮಾಡ್ಯಾರ್ರಿ. ಆ ಕಡೆ ಹಳೆ ಮನೆ. ಈಗ ಎತ್ತಿ ನೋಡೋಕೆ ಬಂದಿವಲ್ರಿ, ಆ ಲೈನ್ ಹಂಗೆ ಹಳೇದ್ರಿ. ಅದು ಹಳೇದು ಮನೆ. ಹಳೇದ್ರಿ. ಸೊ ಎಲ್ಲೆಲ್ಲಿ ಹುಲ್ ಬೆಳೆದಿದ್ದಲ್ಲ ಹಳೇದು? ಹ್ಞೂ, ಹಳೇದ್ರಿ. ಈ ಸುಣ್ಣ ಬಡ್ದದ್ದೆಲ್ಲ ಹೊಸದ್ರಿ. ಆ ಕಡೆದು ಹಳೇದ್ರಿ. ಬರ್ರಿ ನೋಡ್ರಿ, ಇದೆಷ್ಟು ಡ್ರೈನ್ ಕೆಳಗೆ ಅದು ನಿಂತು ನೋಡಿರಿ ಅಲ್ರಿ. ಅದೇ ಗೋಡಿ. ಬನ್ನಿ ಬರ್ರಿ. ಅದು ಹಳೇದು? ಅದು ಹಳೇದು. ನೀವು ಬಂದಿದ್ರಲ್ಲ, ಅದು ಹಳೇದು. ದನದ ಕೊಟ್ಟಿಗೆ. ಏನು ಸರ್ ಇದು? ಬಾಯಿ, ಬಾಯಿ ಮೊದಲೇ ನೀರು ಕುಡಿಯೋದು ಊರಿಗೆ. ಇಲ್ಲೇ ಊರಾಗ. ಅಲ್ಲಿ ಊರಾಗ ಐತೆ. ಊರಾಗ ಇಲ್ಲಿ ಅಷ್ಟೇ ಊರಾಗ ನೀರು ಕುಡಿಯೋದು. ಈಗ ಹೊಲಸು. ಈಗ ಬೋರ್ ಬಂದಾಗ ಈಗ ಬಿಟ್ಕೊಂಡ್ಬಿಟ್ರಿ. ಯಾವಾಗ ಕಟ್ಟಿದ್ದು ಬಾವಿ ಇದು? ಎಷ್ಟು ವರ್ಷ ಆಗಿತ್ತು ನೋಡ್ರಿ. ಕಾಲಕ್ಕೆ ನಮಗೆ ಗೊತ್ತಿಲ್ಲ ರೀ. ಒಂದು 100 ವರ್ಷ ಆಯ್ತು ರೀ ಅದು. ಈಗ ಬಳಸ್ತಾ ಇಲ್ಲ? ಇಲ್ರಿ, ಅದು ಏನು ಹೊಲಸು. ಏರೋದಾಗ್ಬೇಕಲ್ರಿ, ಹಂಗೆ ಏರ್ಬೇಕು. ಡ್ರೈನೇಜ್ ಐತೆ ಹಂಗೆ ಒಳಗೆ ಪಾಂಟಿಗೆ. ಈ ಕಡೆ ಇವ್ರದ್ದು ಕಸ ಕಡ್ಡಿ ಮನೆ. ಇದು ಹಳೆ ಮನೆ ರೀ. ಹಳೇದಾಗ ಅಲ್ಲಿ ನೋಡಿದ್ವಲ್ಲ, ಅಲ್ಲಿದ್ದ ಇಲ್ಲಿ ದಾರಿ ಬರುತ್ತೆ.
ಈಗೆಲ್ಲ ಹೋಗ್ಬಿಟ್ಟೈತ್ರಿ ಬರ್ರಿ ಏನಿದೆ ಇವು ಮೊದ್ಲ ಇದು ಇತ್ತು ರೀ ಇದ್ರ ಲೆವೆಲ್ ಇತ್ತು ಕಂಬ ಇದ್ದು ಕಂಬ ಅದು ಈಗ ಎತ್ತು ಮನೆ ಐತಿ ನೋಡ್ರಿ ಅಲ್ಲಿ ಅಲ್ಲಿ ನೋಡ್ರಿ ಹಂಗೆ ಇತ್ತು ದನ ಕಟ್ತದ್ರಿ ಎಮ್ಮಿ ಆಕಳ ಇದ್ರಾಗ ಈಗೆಲ್ಲ ಬಿದ್ದುಬಿಡ್ತಿ ಒಂದು 50 ಎಮ್ಮಿದ್ದು 50 ಆಕಳ 50 ಎಮ್ಮಿದ್ದು 20 ಎಮ್ಮಿ 50 ಆಕಳ ಇಲ್ಲೇ ಕಟ್ತಿದ್ರು ಹಿಂಗೆ ಕಟ್ತಿದ್ರು ಹಿಂಗೆ ಬರ್ತದು. ನೀವು ಎಷ್ಟು ವರ್ಷದಿಂದ ಇದ್ದೀರಾ ವಾಡಲ್ಲಿ? ನಾವು ಒಂದು 20 ವರ್ಷದಿಂದ ಇಲ್ಲೇ ಇದ್ದೀನಿ ವಯಸ್ಸು ನಂದು 20 ಇಲ್ಲೇ ಇದ್ದೀನಿ. ಏನು ಮಾಡ್ತೀರಿ ಕೆಲಸ ಇಲ್ಲಿ? ಏನಿಲ್ಲ ಟ್ಯಾಕ್ಟ್ರಿ ನಡೆಸ್ತೀನಿ ಕಾರ್ ನಡೆಸ್ತೀನಿ ಮೊದಲು ದನ ಕಾದೀನಿ ಎಲ್ಲ ಮಾಡೀನಿ. ಓದಿಲ್ಲ ಲಕ್ಷ ಬರೋಕ್ಕಿಲ್ಲ. ಭಾಳ ಒಳ್ಳೆ ಕೆಲಸ ಮಾಡಿದ್ರಿ. ಬನ್ನಿ ಏನು ರೀ ಓದ್ಬಾರ್ದು ಯಾರು. ಈ ಹೊಸ ಪೋರ್ಷನ್ಗಳ ವಾಳೆವು ಒಳಗೊಂಬರ್ರಿ. ಏನು ಸರ್ ಇದು? ಸದರ್ ಅಂದರೆ ಎ ಪ್ಲೇಸ್ ವೇರ್ ಸ್ವಾಮಿಗಳು ಬರಲಿ, ಯಾವುದಾದ್ರು ಸಣ್ಣದು ಒಂದು ಪ್ಲೇ ಆಗಲಿ ಇದಾಗಲಿ ಹಾಕ್ಲಿಕ್ಕೆ ಎಲ್ಲ ನೋಡ್ರಿ ಅಲ್ಲಿ ಮ್ಯಾಲೆ ಹೊಡ್ಕೊಂಬರ್ರಿ. ಗ್ಯಾಸ್ ಹಿಡ್ಕೊಂಡು ಹೋಗ್ಬಿಟ್ಟು ಬೀಳ್ತದೆ. ಮೊನ್ನೆ ನಮ್ಮ ಸಣ್ಣ ತಗಡ ಹಾಕ್ಸಿ ಉಳಿಸಿದ್ದಾನೆ ಎಲ್ಲ ಎವ್ರಿ ವೈಟ್ ಆ್ಯಂಡ್ ಇಟರ್ನ್ ಆಫ್. ಓಕೆ, ಏನು ಉಳಿದಿಲ್ಲ. ವೆನ್ ಐ ವಾಸ್ ಹೆಂಗೆ ಐಷ್ಟು ದಿಸ್ ಒನ್ ನೋಡಿರಿ ಸರ್ ಗೋಡೆ ಎಲ್ಲ ಇದಾಗ್ತಾ ಇದೆ ಸರ್. ಏನು ಮಾಡ್ಬೇಕು ನೋಡ್ರಿ ಬರ್ರಿ. ಎಷ್ಟು ಕುದುರೆ ಐತಿ ನಿಮ್ಮ ಮನೇಲಿ? 12 ಕುದುರೆ. ನೀವು ಓಡಿಸ್ತಿದ್ರಿ ಒಂದು? ನಾನು ಒಂದು ಇತ್ತು ನಾನಿದ್ದಾಗ. ಆಮೇಲೆ ಇದೆಲ್ಲ ನೋಡ್ರಿ ಓಪನ್ ಪ್ಲೇಸ್, ಇದೆಲ್ಲ ಮನೆ ಇತ್ತಿದ್ದು ದನಗಳಿಗೆ ಎಲ್ಲ ಕಂಪ್ಲೀಟ್ ಬಿದ್ದೋಗ್ಬಿಡ್ತು. ಬಿದ್ದೋದಾಗ ಸೇಬ್ ಎಲ್ಲ ಕಿತ್ತು ಬಿಸಾಕಿ ಗಾರ್ಡನ್ ಮಾಡಿದ್ದೀನಿ. ಅವು ನೋಡ್ರಿ ಆರ್ಗ್ಯಾನಿಕ್ ಇವು ಟೋಟಲ್. ಬಾಳೆಗಿಡ ಇವತ್ತಿಗೂ 25 ವರ್ಷ ಆಯಿತು. ನೀರು ಇದು ಬಿಟ್ಟರೆ ಅವಕ್ಕೇನು ಇದೇ ಇಲ್ಲ, ಗೊಬ್ಬರ ಇಲ್ಲ, ಫರ್ಟಿಲೈಸರ್ ಹಾಕಿಲ್ಲ. ಎಲ್ಲ ಏಲಕ್ಕಿ ಬಾಳೆ ಇದೆ, ರಸ ಬಾಳೆ ಇದೆ, ಮರಿ ಬರ್ತವೆ, ಕಾಯಿ ಕೂಡ ಅಲ್ಲಿ ಬಿಟ್ಟೈತೆ ನೋಡ್ರಿ ಬಿಡ್ತವೆ. ಆಮೇಲೆ ಕಡ್ದಾಕೋದು. ಹಾಂ ಅಷ್ಟೇ, ಹಣ್ಣಿಗೆ ಬಿಟ್ಟು ದಿನ ಇವೆಲ್ಲ ಇನ್ನೇ ಎಮರ್ಜ್ ಆಗ್ಬೇಕು. ಇವನ್ ತೆಂಗಿನ ಮರನೂ ಅಷ್ಟೇ ಇವು. ಆಮೇಲೆ ಮೇಲೆ ಏರೋರಿಲ್ಲ ಅಷ್ಟು ಎತ್ತರ ಹೈಟು. ಇವೆಲ್ಲ ಮೊದಲು ವುಡ್ ವರ್ಕ್ ನೋಡ್ರಿ ಕಂಪ್ಲೀಟ್ಲಿ. ನಮ್ಮ ಮದುವೆನಲ್ಲಿ ಇತ್ತು ರೀ. ನೀವು ಹೇಳ್ಬೇಕಾದ್ರೆ ಆರ್ಟ್ ಒಬ್ಬನು ಫೋಟೋ ಹೊಡಿಲಿಲ್ಲ ಅವಾಗ ಯಾರು ಫೋಟೋಗ್ರಾಫರ್ ಸಿಗಲಿಲ್ಲ. ಟೋಟ್ಲ್ ಆರ್ಟ್ ವರ್ಕ್ ಇದೆಲ್ಲ ಕಂಪ್ಲೀಟ್ ರಿಮೋಟೆಡ್. ಇದು ಮಳೆ ಬಂದರೆ ಹರ್ಕೊಂಡು ಹೋಗೋಕ್ಕೆ, ನೀರು ಹರ್ಕೊಂಡು ಹೋಗೋಕ್ಕೆ ಎಲ್ಲ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ಇಟ್ ವಾಸ್ ಎ ಸ್ಕ್ವೇರ್. ಇದು ಡಿಪ್ ವಾಸ್ ದೇರ್. ಪ್ರತಿಯೊಂದು ತೊಟ್ಟಿ ಮನೆ ಅಂತಾರಲ್ಲ, ಇಲ್ಲಿ ಡಿಪ್ ಇತ್ತು. ಆಮೇಲೆ ನೀರು ಆ ಕಡೆಗೆ ಹೋಗ್ತಿತ್ತು. ಇದನ್ನು ನಮ್ಮ ಬ್ರದರ್ ಈ ರೆಕ್ಟ್ಯಾಂಗಲ್ ಮಾಡಿದ್ದಾನೆ. ತಪ್ಪಿಡಿಸಿ ಆ್ಯಕ್ಚುಲಿ ತೊಟ್ಟಿ ಮನೆ ಮೀನ್ಸ್ ಇದು ತಗ್ಗಿರ್ಬೇಕಲ್ಲಿ. ಬನ್ನಿ, ತಾತನ ಫೋಟೋ ಇದೆ ನೋಡ್ರಿ. ದಟ್ ಈಸ್ ಮೈ ಗ್ರ್ಯಾಂಡ್ ಫಾದರ್. ಏನು ಹೆಸರು? ರಾಜಾ ವೆಂಕಟರಾವ್ ಜಾಗೀರ್ದಾರ್. ಜಾಗೀರ್ದಾರ್. ಎಲ್ಲ ಒಂದು ಜಾಗೀರಲ್ಲ, ದೇಸಾಯರು ಜಾಗೀರ್ದಾರರು ಎಲ್ಲ ಆಲ್ ಇನ್ ಆಲ್. ಅದಕ್ಕೆ ದಡಿಗಳು ಅಂತಾರೆ ಬೋಡಿ ಯೂಸ್. ಅದು ಮೊದಲು ಫೌಂಡರ್ಸ್ ನೋಡ್ರಿ ಅವರು. ಸುರ್ಪುರದ ನಾಯಕರವರು. ಅರೇ ನಮ್ಮವ್ರಿ ನೋಡ್ರಿ. ಆಮೇಲೆ ನೋಡ್ರಿ ಸರ್, ಆ ಪಕ್ಕದಲ್ಲಿ ಮರಿ ಇದೆ ನೋಡ್ರಿ, ಇಲ್ಲಿ ಸಣ್ಣ ಹುಡುಗ. ಅಂದ್ರೆ ಏನಾದ್ರು ನೀರಿಗೆ ತಂದು ಕೊಡೋಕ್ಕೆ ಎತ್ಕೊಳ್ತೇವೆ ಅವನು ಅವ್ರ ಮುಂದೆ. ಆಮೇಲೆ ಸೋಡ್ಸು ಇವೆಲ್ಲ ಅದಾವ ನೋಡ್ರಿ, ಆ ಮುಂದಿಟ್ಟಿರೋದವ. ಆಮೇಲೆ ಇದು ನೋಡ್ರಿ ಸ್ಮೋಕಿಂಗ್ ಗುಡುಗುಡ ಹುಕ್ಕ ಇದೆ ನೋಡ್ರಿ. ಆಮೇಲೆ ಇವರು ಆ ಪೇಂಟಿಂಗ್ ಮೇಲೆ ಯಾರು ಅಂತ ಬರೆಯಲ್ಲ ಮೊದಲು. ಆಗಿನ ಕಾಲದಾಗ ಯಾವ ದೇವಸ್ಥಾನ ಮಾಡಿದ್ರು ಇಂಥವ್ರು ಕಟ್ಸಿದ್ದಾರೆ ಅಂತಲ್ಲ. ಈಗಿನ ಕಾಲದಾಗ ಟ್ಯೂಬ್ಲೈಟ್ ಕೊಟ್ಟರೆ ಇಂಥ ಗೌಡ್ರು ಕೊಟ್ಟಿದ್ದಾರೆ ಟ್ಯೂಬ್ಲೈಟ್ ಅಂತ ಹಾಕ್ತಾರೆ. ಯಾವ ಟೆಂಪಲ್ ಮೇಲೇನು ಇಂಥವರೇ ಕಟ್ಟಿದ್ದಾರೆ ಅಂತಿಲ್ಲ ತಗೊಳ್ಳಿ. ಅದು ಒಂದು ಸರ್ತಿ ನಾನು ಅಂತ ಬಂತು ಅಂತಂದ್ರೆ ಹೋಯ್ತಂದೆ ಅದು. ದಟ್ ಇಸ್ ಹ್ಯಾಡ್ ದಟ್. ಇಲ್ಲಿ ನೋಡ್ರಿ ಸರ್ ವಾಲ್ಗಳು, ಸಿ ದ ಥಿಕ್ನೆಸ್ ಆಫ್ ದ ವಾಲ್. ಎಲ್ಲ ಇದು ಎದಕ್ಕೆ ಬ್ಲ್ಯಾಕ್ವುಡ್ ಮಾಡಿದ್ವಿ ಅಂದರೆ ಗೆದ್ದಲು ತಿನ್ನಲ್ಲ. ಇವು ಬಳ್ಳಾರಿನಲ್ಲಿ ಮಾಡಿಸಿರೋದು ಇದು. ಇದು ಟೀಕ್ ವಾಲ್ ನೋಡ್ರಿ. ಇಲ್ಲಿಂದ ಇಲ್ಲಿಗಿದೆ ರೀ ವಾಲ್. 3 ಫೀಟ್ ನೋಡ್ರಿ, 3 ಅಡಿ ಇದೆ ವಾಲು. ವಾಲ್ ಥಿಕ್ನೆಸ್ ನೋಡ್ರಿ. ಆಮೇಲೆ ಇದು ರಿಮಾಡೆಲ್ಡ್. ಇದೂ ಅಷ್ಟೇ ವುಡ್ ವರ್ಕ್, ಟೋಟಲ್ ವುಡ್ ವರ್ಕ್. ಅದೂ ಒಳ್ಳೆ ಆರ್ಟ್ ವರ್ಕ್ ಮೇಲಿದೆಯಲ್ರಿ, ಆ ಥರ ಆರ್ಟ್ ವರ್ಕ್ ಇತ್ತು. ಕಂಪ್ಲೀಟ್ ಹೋಗ್ಬಿಡ್ತು, ಬಿದ್ದೋಗ್ಬಿಡ್ತು. ಮತ್ತೆ ನಾವು ಇದು ಮಾಡಿದ್ವಿ. ಇದೂ ಅಷ್ಟೇ ಅಲ್ಲೆಲ್ಲ ಆರ್ಟ್ ವರ್ಕ್ ಇತ್ತು. ಆಮೇಲೆ ಈ ಗರ್ಡರ್ಸ್ ಹಾಕಿ ಬಿಕಾಸ್ ಆಫ್ ವೈಟ್ ಹ್ಯಾಂಡ್ಸ್ ಪುಡ್ದಾಗ ಗರ್ಡರ್ಸ್. ಓಕೆ, ಬನ್ನಿ. 3 bedrooms ಇದ್ದಾವೆ. ದಟ್ ಈಸ್ ಮೈ ಫ್ಯಾಮಿಲಿ ಸರ್. 4 ಜನ ಮಕ್ಕಳು, ಒಂದು ಹುಡುಗಿ,
ಹೆಣ್ಣು ಹುಡುಗಿಯರೆಲ್ಲ ಸ್ವಸ್ಥಿರೋರು. ಓಹೋ. ಇದು ಅವನೇ ನೋಡ್ರಿ, ಹೀರಲಾಲ್ ಮಲ್ಕಾರಿ. ಹೀರಲಾಲ್ ಮಲ್ಕಾರಿ ನೋಡ್ರಿ ಈಗ 66. ಇದು ಪೇಂಟಿಂಗ್ ಈಸ್ ಇನ್ ಅಲಂಪುರ್, ಆಂಧ್ರ. ಅಲಂಪುರ್, ಗದ್ವಾಲ್ ಅಲಂಪುರ್ ಅಂತಾರಲ್ಲ, ಅದರಲ್ಲಿ ಈ ಶಿವಂದು ಇದು ಅದನ್ನು ಅವನೇ ಪೇಂಟ್ ಮಾಡಿರೋದು. ಗ್ರೇಟ್ ಪೇಂಟರ್ ಅವನು. ಅದನ್ನೇ ಮಾಲೆಲ್ಲ ಅವನೇ ಪೇಂಟ್ ಮಾಡಿದ್ದು, ಮನೆಯೆಲ್ಲ ಮಾಡಿದ್ದು ಅವನೇ. ಮೊದಲು ಎದಕ್ಕೆ ಕಟ್ಟಿದ್ದಾರೆ ಅಂದರೆ ಬೀಳ್ಬಾರ್ದು, ಬರೀ ಕಲ್ಲು ಇವು ದಿನಗಲ್ಲ, ಪಾಟಿಕಲ್ಲು ಒಂದ್ಕೊಂದು ಹಿಂಗೆ ಕ್ರಾಸ್ ಮಣ್ಣು ಬೀಳ್ಬಾರ್ದು ಅಂತ ಅಷ್ಟು ಅಗಲ ಕೊಟ್ಟಿದ್ದಾರೆ ನೋಡ್ರಿ. ಬನ್ನಿ ಸರ್, ಸ್ಟ್ರಾಂಗ್. ಇದು ನೋಡ್ರಿ ಅಡುಗೆ ಮನೆ ಮೊದಲು ಕತೆ. ಎಲ್ಲ ವುಡ್ ವರ್ಕ್, ಇದೆಲ್ಲ ಕಿಚನ್ನು, ಇಷ್ಟು ಇದೆಲ್ಲ ಊಟ ಮಾಡೋಕ್ಕೆ ಕಿಚನ್ನು. 200-300 ಜನ ಊಟ ಮಾಡ್ತಿದ್ರಂತೆ ಡೈಲಿ. ಇಲ್ಲೇ ಎಲ್ಲರೂ ಇಲ್ಲೇ ಊಟ, ಆಳುಗಳಿಗೆಲ್ಲ ಹೊರಗಡೆ, ಇಲ್ಲೆಲ್ಲ ಉಳ್ಕೋದವ್ರಿಗೆ. ಬನ್ನಿ ಸರ್, ಇಲ್ಲೊಂದು ಬಾವಿ ಮನೆ ತೋರಿಸ್ತೀನಿ ಬರ್ರಿ. ಇದನ್ನು ಕೊಲಾಪ್ಸಿಂಗ್ ಸ್ಟೇಜ್. ಹಾಂ ಬರ್ರಿ ಸರ್. ಇದು ನಮ್ಮ ತಾತನ ಕಾಲಕ್ಕೆ ಮಾಡಿರೋದು. ಸೇಮ್ ನಾವು ಕೂತಿದ್ನಲ್ಲ ಅದು. ಇದು ನೋಡ್ರಿ, ಸೀದಡ್ ಒನ್ ಸಿಂಗಲ್ ಗರ್ಡರ್ಸ್, ಅಷ್ಟು ಲಾಂಗ್ ಗರ್ಡರ್ಸ್. ಹೌದು. ಆಮೇಲೆ ಹಿಂಗನೂರು ಸೇಮು ಸಿಂಗಲ್ ಗರ್ಡರ್ಸ್ ಕಬ್ಬಣ. ಹಾಂ. ಆಮೇಲೆ ಇದು ಬಾವಿ, ಮನೆಯಲ್ಲೇ ಬಾವಿ ಮುಚ್ಚಿಬಿಟ್ವಿ. ಯಾಕೆ? ಏನೋ ಯಾವನೋ ವಾಸ್ತು ಹೇಳಿದೆ ಇರಬಾರ್ದಂತ ಮುಚ್ಚಿಬಿಟ್ವಿ. ಬರ್ರಿ ಸರ್, ಇದು ಬಾವಿ ಮನೆ, ಬಾವಿ ಕಟ್ಟೆ. ಇಲ್ಲೂ ಫೋರ್ಟ್ ಕೈ ಕಾಣುತ್ತೆ. ಸಿ ಇಟ್ ಇಸ್ ಡೆವಲಪಿಂಗ್ ಕ್ರ್ಯಾಕ್ಸ್. ಸಿ ದಟ್ ಹೌ ಇಟ್ ಇಸ್ ಡೆವಲಪಿಂಗ್ ಕ್ರ್ಯಾಕ್. ಅಲ್ಲ, ಈ ಕಾಲದಲ್ಲಿ ಏನು ಮಾಡ್ಬೇಕು ಹೇಳ್ರಿ? ಇಸ್ ಇಟ್ ಪಾಸಿಬಲ್? ದೇರ್ ಇಸ್ ನೋ ಬಡಿ ಟು ಲಿಫ್ಟ್ ಇವನ್ ದ ಸ್ಟೋನ್ಸ್. ಈ ಫೆಲೋಸ್ ಆರ್ ಸೋ ವೀಕ್. ಒಂದು ಕಲ್ಲು ಎತ್ತಕ್ಕಾಗಲ್ಲ, ಮತ್ತೆ ಪೋಕ್ಲೈನ್ ಬೇಕು. ಹೌದು, ಪೋಕ್ಲೈನ್ ಶುಡ್ ಕಮ್ ಇನ್ಸೈಡ್. ಸರ್, ಮಹಾರಾಜರ ಮಂಚ. ಹಾಂ, ಮೊದಲು ನಮ್ಮ ತಾಯಿ ಕೊಟ್ಟಿದ್ದೊಂದು. ಮೊದಲು ತಾತನ ಮಂಚ ಮೇಲೆ ಇತ್ತು. ತಾತಂದು. ಹಾಂ, ಇದು ನಿಮ್ಮ ತಂದೆ ಮಂಚ. ಇದು ಅಮ್ಮನಿಗೆ ಕೊಟ್ಟಿದ್ದು, ಇದು ಅವ್ರ ಬೀಗರು ಕೊಟ್ಟಿರೋದು ಗಿಫ್ಟು. ಅದು ಮೇಲೆ ಮೇಡ್ ಇನ್ ಇಂಗ್ಲೆಂಡ್ ಇತ್ತು ತಾತಂದು. ಅಲ್ಲೊಂದು ರೂಮ್ ಇದೆ, ಆ ರೂಮ್ನಲ್ಲೇ ಮಲಗ್ತಿದ್ರಂತೆ. ಅದು ಇಂಗ್ಲೆಂಡ್ ಸ್ಪ್ರಿಂಗ್ಸ್, ಇಷ್ಟಪ್ಪ ಸ್ಪ್ರಿಂಗ್ ಲೋಡೆಡ್. ಅದಕ್ಕೆ ಹೇರ್ಸು ಕುದುರೆ ಕೂದಲ. ಹಾಂ, ಹಾರ್ಸು ಇವು ಅಂದರೆ ಕುಷನಿಂಗ್. ಈಗೆಲ್ಲ ಕರ್ಲಾನ್ ಬಂದಿದೆ. ಆಮೇಲೆ ಇಲ್ಲೇನಿದೆ ಸರ್, ಎಲ್ಲ ಮೊದಲು ಪೋಷಾಕಗಳಿದ್ದಾವೆ ಆ ಅಲ್ಮರಲ್ಲಿ. ನಮ್ಮ ತಾತ ಅವರು ಅಲ್ಲ, ಇದು ಆ್ಯಕ್ಚುಲಿ ಜರ್ತಾರಿ ಅಂತಾರಲ್ಲ, ಗೋಲ್ಡ್ ಇವು ಮಂಚ ಈಗಲೂ ಸ್ಟ್ರಾಂಗ್ ಇದೆ. ಅಲ್ಲ, ಬ್ಲ್ಯಾಕ್ ವುಡ್. ಅದೇನಿಲ್ಲ, 100 ವರ್ಷ ಅಲ್ಲ, 1000 ವರ್ಷ ಆದ್ರೆ ಏನಾಗಲ್ಲ ಅವು. ಇದು ಬ್ಲ್ಯಾಕ್ ವುಡ್, ಇದು ಟೀಕ್. ಇದನ್ನೇನಂದರೆ ಗೆದ್ದಲು ತಿನ್ನಲ್ಲ, ಇದನ್ನು ತಿನ್ನಲ್ಲ, ಇದನ್ನು ತಿನ್ನಲ್ಲ. ಬ್ಲ್ಯಾಕ್ ವುಡ್ ಅಂದ್ರೆ ಏನು? ಹಾಂ, ಇದು ಶೀಶಮ್ ವುಡ್, ಬ್ಲ್ಯಾಕ್ ವುಡ್. ಅದು ಮೊದಲದು 4 ಫಾದರ್ಸ್, ರಾಜರು ಮೊದಲು ಸಂಸ್ಥಾಪಕರ ಇತ್ತು ಕಾಣುತ್ತೆ. ಬಟ್ ಅವ್ರು ಲುಕ್ಸ್ ಲೈಕ್ ಮುಸ್ಲಿಮು ಅಲ್ರಿ, ಆ ಥರ ಡ್ರೆಸ್ಸಿಂಗ್, ಅದು ರಾಜರ ಡ್ರೆಸ್ಸಿಂಗು. ಆದ್ರೂ ಹೈದರಾಬಾದ್ ನೈಜಾಮ್ ಮೊದಲಿನ ಪೇಶ್ವರರು ರೂಲ್ ಮಾಡಿದ್ದಾರೆ. ಅದು ಆಮೇಲೆ ಬಿಜಾಪುರ್ ಸುಲ್ತಾನ್ಸ್ ಹ್ಯಾವ್ ರೂಲ್ಡ್ ರಾಯಚೂರು ಡಿಸ್ಟ್ರಿಕ್ಟ್, ಆ್ಯಂಡ್ ಆಫ್ಟರ್ವರ್ಡ್ಸ್ ನೈಜಾಮ್ ಟುಕ್ ಓವರ್ ರಾಯಚೂರು ಡಿಸ್ಟ್ರಿಕ್ಟ್, ಬೀದರ್, ಗುಲ್ಬರ್ಗ, ರಾಯಚೂರು. ಇವನ್ನ ಇಲ್ಲೆಲ್ಲ ಗ್ರೇನ್ ಸ್ಟೋರೇಜ್ ಇದೆ ಒಳಗಡೆ ಭೂಮಿನಲ್ಲಿ ಒಳಗಡೆ ಸ್ಟೋರೇಜ್. ಹಾಂ, ಮಣ್ಣು ಒಳಗಡೆ. ವಂಶಾವಳಿ ಈ ಮಂಥನದ ಸಂಗರೆಡ್ಡಿ ಮೂಲ ಪುರುಷ. ಆಮೇಲೆ ಇಸ್ವಿ 1208, 1204ನೇ ಇಸ್ವಿ ಇಂಗ್ಲಿಷ್ ಇರ. ಆಮೇಲೆ ಅವ್ರ ಮಕ್ಕಳು ತಾತ್ ರೆಡ್ಡಿ ಅವರು ನೀಲುಗಲ್ ಗ್ರಾಮ, ಈ ಪಕ್ಕದ ಗ್ರಾಮ, ಅದಕ್ಕೆ ಗೌಡಿಕೆ ಕೊಟ್ಟಿದ್ದಾರೆ. ಆಮೇಲೆ ಅವ್ರ ಇನ್ನೊಬ್ರು ತಮ್ಮ ತಿಮ್ಮಾರೆಡ್ಡಿಗೆ ಪಲ್ಕಲ್ಮರಡಿ ಅಂದ್ರೆ ದೇವದುರ್ಗ ತಾಲೂಕದಲ್ಲಿ ಆ ವಿಲೇಜು. ಚುಕ್ಕನಟ್ಟಿ ಅಂದ್ರೆ ಲಿಂಗಸೂರು ತಾಲೂಕದ್ದು. ನಾಡಗೌಡಿಕಿ ದೇಸಾಯಿ. ಆಯ್ತಾ ಸರ್? ಥ್ಯಾಂಕ್ ಯು.